ನಮ್ಮ ಚಾನೆಲ್ ಅಲ್ಲಿ ನಿಮಗೆ ತಿಳಿಯದ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇವೆ. ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ. ಕಡಲಪ್ಪದೆಯಂತೆ ಆ ಮನೆ. ಇಬ್ಬರು ಹೆಣ್ಣು ಮಕ್ಕಳಿಗೆ ಒಂದೇ ಗಂಡು. ಹೆಸರು ಶ್ರಾವಣ. ಮೊದಲ ಹೆಂಡತಿ ಲಾವಣ್ಯ. ಅವಳಲ್ಲಿ ಸಾಧನೆಯ ಕಗ್ಗತ್ತಲಿಗೆ ಶ್ರಾವಣನಿಗೆ ತಲೆಬಾಗಬೇಕು ಎಂಬ ಚಿಲುಮೆ. ಕೀರ್ತಿಯು ಅವನ ಎರಡನೇ ಹೆಂಡತಿ. ಅವಳಲ್ಲಿ ಚಿರಾಯುವಿ ಹಕ್ಕಿಯಂತೆ ಪ್ರೀತಿಯ ತಲೆಯನ್ನು ಬಿಸಿಲಿಗೆ ಹೆದರುವ ಚೆಲುವೆ. ಲಾವಣ್ಯಾಳ ಕತೆ ಮಾಡುವ ಕೆಲಸ, ಮನೆಯವರ ಜೊತೆ ಮಾತು, ಪಾಡಿನಲ್ಲಿ ದಿನವಿಡೀ ಆಕೆಯ ಕಣ್ಣುಗಳಲ್ಲಿ ಒಣಗಿದ ಕತ್ತಲೆ. ಶ್ರಾವಣ ತನ್ನ ಮೊದಲ ಪ್ರೀತಿಯ ಹೂವಿನಂತೆ ಲಾವಣ್ಯಾಳಿಗೆ ಬಂದು ಅವಳ ಮನಸ್ಸು ಹಂಬಲಿಸುತ್ತಿದ್ದ ಮನಸ್ಸಿನ ಎಲ್ಲ ಹಂಬಲಗಳನ್ನು ತುಂಬಿಸಿದ. ಲಾವಣ್ಯ ಶ್ರಾವಣನ ಜೀವನದಲ್ಲಿ ಅಚ್ಚುಕಟ್ಟಾಗಿ ಪಾದಾರ್ಪಣೆ ಮಾಡಿದಾಗ ಅವಳಿಗೆ ಅವನು ಪ್ರೀತಿಯ ಬೆಳಕಿನಂತೆ ಕಂಡ. ಆದರೆ ದಿನಗಳ ಹರಿವಿನಲ್ಲಿ ಅವಳಲ್ಲಿರುವ ಅಲ್ಪ ಸೂರ್ಯನ ಕಳೆ ಹೋದಂತೆ ಅವನಿಗೇನೋ ಅವಳೊಟ್ಟಿಗೆ ಉಲ್ಲಾಸ ಕಳೆದು ಹೋಯಿತು. ಕೀರ್ತಿಯ ಕತೆ. ಹೆಸರು ಮಾತ್ರ ಕೀರ್ತಿ. ಶ್ರಾವಣನಿಗೆ ಇವಳು ಕೇವಲ ಎರಡನೇ ಹೆಂಡತಿಯೇ ಅಲ್ಲ, ಅವಳಲ್ಲಿ ಆತನಿಗೆ ಜೀವನದ ಹೊಸ ಹಂಗು. ಲಾವಣ್ಯಾಳಲ್ಲಿ ಕಾಣದ ಪ್ರೀತಿ ಕೀರ್ತಿಯಲ್ಲಿ ತುಂಬಾ ಕಂಡಿತು. ಆಕೆಯ ಒಡನಾಟದಿಂದ ಶ್ರಾವಣನ ಮನದ ಭಾರೀ ಕಳಚಿದವು. ಆಕೆಯ ಸುತ್ತಲೂ ಹಕ್ಕಿಯ ಹಾಡುಗಳಂತೆ ದಿನಗಳು ಕಳೆದವು. ಎಲ್ಲರ ಕತೆ. ಹೀಗೆ ಎರಡು ಹೆಂಡತಿಗಳ ನಡುವೆ ಬಿಟ್ಟು ಬಿಕ್ಕಟ್ಟಿನ ದಾರಿ ಹುಡುಕುತ್ತಿದ್ದ ಶ್ರಾವಣ ಕೊನೆಗೆ ತನ್ನ ಮನದಲ್ಲಿ ಯಾರು ಸಾಕ್ಷಾತ್ಕಾರ ಆಗಬೇಕು ಎಂಬ ಪ್ರಶ್ನೆಯೊಂದಿಗೆ ಕಣ್ಣಿಗೆ ನಿದ್ರೆ ಬಂತು. ಒಂದು ದಿನ ಶ್ರಾವಣ ತನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಯುದ್ಧಕ್ಕೆ ಮುಕ್ತಿ ಸಿಗಲು ನಿರ್ಧರಿಸಿದನು. ಅವನು ಎರಡು ಹೆಂಡತಿಯರನ್ನು ಕರೆದನು. ನಾನು ನಿಮ್ಮಿಬ್ಬರನ್ನೂ ಪ್ರೀತಿಸುತ್ತೇನೆ, ಆದರೆ ನನ್ನ ಹೃದಯದಲ್ಲಿ ಇನ್ನೂ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಾವು ಒಟ್ಟಾಗಿ ಇರುವುದು ಯಾರಿಗೂ ನೆಮ್ಮದಿಯನ್ನು ತರಲ್ಲ, ಅವನು ಹೇಳಿದ. ಲಾವಣ್ಯಾಳ ಕಣ್ಣುಗಳು ನೀರಿನಿಂದ ತುಂಬಿದವು. ಕೀರ್ತಿಯು ಶ್ರಾವಣನನ್ನು ನೋಡುತ್ತಲೇ ನಕ್ಕಳು. ನೀವು ನಮ್ಮ ನಡುವಿನ ಹಕ್ಕುಗಳನ್ನು ಬಿಟ್ಟು ನಮ್ಮನ್ನು ವಿದಾಯ ಮಾಡಬೇಡಿ ಎಂದಳು ಕೀರ್ತಿ. ನೀನು ನನ್ನ ಮೊದಲ ಪ್ರೇಮ ಲಾವಣ್ಯ. ನಿನಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ, ಆದರೆ ನಾನು ಈಗಾಗಲೇ ನನ್ನ ಜೀವನವನ್ನು ಬದಲಾಯಿಸಿದ್ದೇನೆ. ಕೀರ್ತಿ ನನ್ನಲ್ಲಿರುವ ಜೀವನವನ್ನು ಮತ್ತೆ ತಂದಳು ಎಂದು ಶ್ರಾವಣ ಹೇಳಿದನು. ಆದರೆ ನಾನು ಏನು ಮಾಡಬೇಕೋ ಅವನಿಗೇ ಗೊತ್ತಿತ್ತು. ನಿನಗೆ ಸಂತೋಷ ತಂದರೆ ನಾನು ತ್ಯಾಗ ಮಾಡುತ್ತೇನೆ ಎಂದು ಲಾವಣ್ಯ ಹೇಳಿದಳು. ಆ ಕ್ಷಣ ಶ್ರಾವಣನ ಹೃದಯವು ಕತ್ತಲು ಬಿದ್ದಂತೆ. ಇದು ತ್ಯಾಗದ ವಿಷಯವಲ್ಲ ಲಾವಣ್ಯ, ನಾವು ಬೇರೆ ಜೀವನದಲ್ಲಿ ಹೆಜ್ಜೆ ಹಾಕಬೇಕು ಎಂದನು ಶ್ರಾವಣ. ಅಂತಿಮ ಶ್ರಾವಣ ತನ್ನ ಬಾಳಲ್ಲಿರುವ ಈ ದ್ವಂದ್ವವನ್ನು ತೀರ್ಮಾನಿಸಿದನು. ಲಾವಣ್ಯ ತನ್ನ ಹಳೆಯ ನೆನಪುಗಳಿಂದ ಮುಕ್ತಿ ಹೊಂದಿ ತನ್ನ ಹೊಸ ಬದುಕನ್ನು ರೂಪಿಸೋಣ ಎಂದಳು. ಕೀರ್ತಿ ತನ್ನ ಪ್ರೀತಿಯ ಶ್ರಾವಣನೊಂದಿಗೆ ಹೊಸ ಜೀವನದ ಹಾಡುಗಳನ್ನು ಹಾಡಲು ಮುಂದಾಯಿತು. ಹೀಗೆ ಶ್ರಾವಣ ತನ್ನ ಮನೆಯಲ್ಲಿ ಕಡೆಯ ಯುದ್ಧವನ್ನೂ ಗೆದ್ದು ತನ್ನ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣುವ ಮೂಲಕ ತನ್ನ ಬಾಳು ಸಾಗಿದವು. ಶ್ರಾವಣನ ನಿರ್ಧಾರದ ನಂತರ ಲಾವಣ್ಯ ಮತ್ತು ಕೀರ್ತಿ ಇಬ್ಬರೂ ತಮ್ಮ ತಮ್ಮ ಜೀವನಗಳಲ್ಲಿ ಹೊಸ ಪಥಗಳನ್ನು ಆಯ್ಕೆ ಮಾಡಿದರು. ಲಾವಣ್ಯಾಳ ಬದುಕು. ಶ್ರಾವಣನ ಮನೆಯಿಂದ ಹೊರಗಿದ್ದಾಗ ಲಾವಣ್ಯ ತನ್ನ ಹಳೆಯ ನೆನಪುಗಳನ್ನು ತೊರೆದಳು. ಹೊಸ ನಗರಕ್ಕೆ ಹೋಗಿ ತನ್ನ ಭಾವನೆಗಳನ್ನು ಮತ್ತೊಮ್ಮೆ ಕಂಡುಕೊಳ್ಳಲು ಪ್ರಯತ್ನಿಸಲು ತೀರ್ಮಾನಿಸಿದಳು. ಅವಳಲ್ಲಿ ಈಗ ಒಂದು ಹೊಸ ಸಂಕಲ್ಪ ಮೂಡಿತ್ತು. ತನ್ನ ಜೀವನವನ್ನು ಹೊಸದೇನಾದರೂ ಸಾಧಿಸಲು ಮತ್ತು ತನ್ನನ್ನು ತಾನು ಹುಡುಕಲು. ಅವಳು ತಮ್ಮ ಮನೆಯ ಹತ್ತಿರದ ಕಾಲೇಜಿನಲ್ಲಿ ಒಂದು ಕೌಶಲ್ಯಾಭಿವೃದ್ಧಿ ಕೋರ್ಸ್ಗೆ ಸೇರ್ಪಡೆಯಾದಳು. ಹೊಸ ಮಿತ್ರರನ್ನು ಮಾಡಿಕೊಳ್ಳುವುದರಲ್ಲಿ ಆಕೆಗೆ ಮೊದಲಿಗೆ ಕಷ್ಟವಾಯಿತಾದರೂ ನಿಧಾನವಾಗಿ ಅವರು ಅವಳ ಪ್ರಪಂಚದ ಒಂದು ಭಾಗವಾಗಿ ಬೆಳೆದರು. ಅವಳಲ್ಲಿ ನಗು ಮರಳಿ ಬಂತು. ಹೊಸದಾಗಿ ಬಾಳು ಕಟ್ಟಿಕೊಳ್ಳಲು ಅವಳು ಸಿದ್ಧಳಾಗಿದ್ದಳು. ಕೀರ್ತಿಯ ಹೊಸ ಜೀವನ. ಇತ್ತ ಕೀರ್ತಿ ಶ್ರಾವಣನೊಂದಿಗೆ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದಳು. ಶ್ರಾವಣ ಮತ್ತು ಕೀರ್ತಿ ಹೊಸ ನಿವಾಸದಲ್ಲಿ ನೆಲೆಸಿದರು. ಆದರೆ ಮನೆಯಲ್ಲಿ ಪ್ರೀತಿ, ನಂಬಿಕೆ ಹಾಗೂ ಪರಸ್ಪರ ಗೌರವದ ಮುಟ್ಟಿನೊಂದಿಗೆ ಅವರು ತಮ್ಮ ದೈನಂದಿನ ಬದುಕನ್ನು ಸುಂದರವಾಗಿ ನಡೆಸಲು ಪ್ರಯತ್ನಿಸಿದರು. ಕೀರ್ತಿ ತನ್ನ ಜೀವನವನ್ನು ಪ್ರೀತಿಯೊಂದಿಗೆ ತುಂಬಲು ಶ್ರಾವಣನನ್ನು ಪ್ರೇರಣೆಗೆ ಏಣಿಯಂತೆ ಬಳಸಿಕೊಂಡಳು. ಅವಳ ಬಾಳಲ್ಲಿ ಶ್ರಾವಣನ ಪ್ರೀತಿ ಬೆಳಕಿನಲ್ಲಿ ಎಲ್ಲ ಅಂಧಕಾರಗಳು ಕರಗಿದವು.
ಶ್ರಾವಣನ ಶಾಂತಿ. ಶ್ರಾವಣ ಅವನ ಹೊಸ ಮತ್ತು ಹಳೆಯ ಜ್ಞಾಪಕಗಳನ್ನು ಸಮರ್ಪಕವಾಗಿ ಹೊಂದಿಸಿ ಜೀವನದ ನವೀನ ಹಾದಿಯಲ್ಲಿ ನಡೆಯಲು ಸಿದ್ಧನಾದ. ಲಾವಣ್ಯಾಳ ಜೀವನಕ್ಕೆ ಒಳ್ಳೆಯದನ್ನು ಬಯಸಿ ಅವಳನ್ನು ಆ ಆಶಯದೊಂದಿಗೆ ಬಿಟ್ಟುಬಿಟ್ಟಿದ್ದಾನೆ. ಕೀರ್ತಿಯೊಟ್ಟಿಗೆ ಅವನು ಹೊಸ ಪಯಣವನ್ನು ಆರಂಭಿಸಿದನು. ಆಯುಧಾರಿಯ ಹಾದಿಯಲ್ಲಿರುವಂತೆ ಶ್ರಾವಣ ತನ್ನ ನಿರ್ಧಾರವನ್ನು ಪರಿಪೂರ್ಣವಾಗಿ ಅನುಸರಿಸಿಕೊಳ್ಳಲು ಪ್ರಯತ್ನಿಸಿದ. ಅವನು ಇನ್ನು ಯಾವಾಗಲೂ ಲಾವಣ್ಯಾಳ ಬಗ್ಗೆ ವಿಷಾದ ಪಡುವುದಿಲ್ಲ, ಆದರೆ ಅವಳು ಕೂಡ ತನ್ನ ಹೊಸ ಬದುಕಿನಲ್ಲಿ ಸಂತೋಷ ಪಡುತ್ತಾಳೆ ಎಂಬುದರ ಬಗ್ಗೆ ಆತನಿಗೆ ಖಚಿತತೆ ಇದ್ದಿತು. ಅವರಿಬ್ಬರೂ ಶ್ರಾವಣನನ್ನು ಬಿಟ್ಟು ತಮ್ಮ ತಮ್ಮ ಜೀವನಗಳಲ್ಲಿ ಹೊಸದಾಗಿ ಬಾಳಲು ಮುಂದಾದರು. ಲಾವಣ್ಯ ತನ್ನ ಸ್ವಾವಲಂಬಿ ಬದುಕಿನಲ್ಲಿ ತಲ್ಲೀನಳಾಗಿ ತನ್ನ ಸುಧಾರಣೆಗೆ ಹೆಜ್ಜೆ ಹಾಕಿದಳು. ಕೀರ್ತಿ ಶ್ರಾವಣನ ಪ್ರೀತಿಯ ನೆರಳಲ್ಲಿ ತನ್ನ ಪ್ರೀತಿಯ ಜೀವವನ್ನು ನವೀನವಾಗಿ ರೂಪಿಸಿದಳು. ಶ್ರಾವಣನ ಪ್ರೀತಿಯ ಈ ದ್ವಂದ್ವ ಅವನ ಬದುಕಿನಲ್ಲಿ ಒಂದು ಪುಟ ಮುಚ್ಚಿದರೂ ಹೊಸದೆಲ್ಲದರ ಪ್ರಾರಂಭವಾಯಿತು. ಹೀಗೆ ಎರಡು ಹೆಂಡತಿಯರ ಪ್ರಪಂಚಗಳು ಬೇರೆ ಬೇರೆ, ಆದರೆ ತಮ್ಮ ತಮ್ಮ ರೀತಿಯಲ್ಲಿ ಸುಂದರವಾದವು. ಅವರಿಬ್ಬರಿಗೂ ಹೊಸ ಬದುಕು ಮಂಜೂರಾಯಿತು, ಏಕೆಂದರೆ ಅದು ಅವರಿಗೆ ಸಂತೋಷವನ್ನು ಕೊಟ್ಟಿತ್ತು. ಹಾಗೆ ಶ್ರಾವಣನ ಹೃದಯದಲ್ಲೂ ಶಾಂತಿ ನೆಲೆಸಿದದ್ದು ಅದೇ ಕಾರಣ. ಕಾಲವು ಹರಿದು ಬಂತು. ಲಾವಣ್ಯ ಮತ್ತು ಕೀರ್ತಿ ತಮ್ಮ ತಮ್ಮ ಜೀವನಗಳಲ್ಲಿ ಮುಂದೆ ಸಾಗುತ್ತಿದ್ದರು. ಆದರೆ ಶ್ರಾವಣನ ಜೀವನದಲ್ಲಿ ಮಾತ್ರ ಒಂದು ಖಾಲಿತನದ ಅನುಭವ ಬೆಳೆದಿತ್ತು. ಲಾವಣ್ಯಾಳ ಸಾಧನೆ. ಲಾವಣ್ಯ ತನ್ನ ಸ್ವತಂತ್ರ ಜೀವನವನ್ನು ನಾನಾ ರೀತಿಯ ಚಟುವಟಿಕೆಯಲ್ಲಿ ನಿರ್ವಹಿಸುತ್ತಿದ್ದಳು. ಅವಳು ಈಗ ಒಬ್ಬ ಒಳ್ಳೆಯ ಉದ್ಯಮಿಯಾಗಿದ್ದಳು. ತನ್ನ ಕಲಿಕೆ ಮತ್ತು ಕೌಶಲ್ಯವನ್ನು ಉತ್ತಮವಾಗಿ ಬಳಸಿಕೊಂಡು ಒಂದು ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಿ ಅದನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಳು. ಈ ಹೊಸ ಯುಗದಲ್ಲಿ ಲಾವಣ್ಯಾಳಿಗೆ ತನ್ನ ಸ್ವಾತಂತ್ರ್ಯ ಮತ್ತು ಆತ್ಮಗೌರವ ತುಂಬಾ ಮುಖ್ಯವಾಗಿತ್ತು. ಕಷ್ಟಗಳೆಲ್ಲ ಬಂದು ಹೋದವು, ಆದರೆ ಅವಳ ಧೈರ್ಯವು ಅವಳನ್ನು ಮಾರುಹಾಕಲು ಅವಕಾಶ ನೀಡಲಿಲ್ಲ. ಅವಳಲ್ಲಿ ಈಗ ಒಂದು ಶಕ್ತಿ, ಸ್ವಾವಲಂಬನೆ ಮತ್ತು ನೆಮ್ಮದಿಯ ಪ್ರತಿಫಲನವೇ ಅವಳ ಜೀವನದ ಶ್ವಾಸವಾಗಿತ್ತು. ಕೀರ್ತಿಯ ಕುಟುಂಬ ಮತ್ತೊಂದೆಡೆ ಕೀರ್ತಿ ಮತ್ತು ಶ್ರಾವಣ ಹೊಸ ಜೀವವನ್ನು ತಂದರು. ಮಗುವಿನ ಜನನವು ಅವರ ಮನೆಯಲ್ಲೊಂದು ಹೊಸ ಶಕ್ತಿಯನ್ನು ತಂದಿತು. ಶ್ರಾವಣನಿಗೆ ತನ್ನ ಮಗುವಿನೊಂದಿಗೆ ಆಡುವುದು, ಅವನ ಬೆಳೆದೊಡನೆ ಅದೆಷ್ಟೋ ಹೊಸ ಅನುಭವಗಳನ್ನು ಕಾಣುವುದು ತಾತ್ಕಾಲಿಕವಾಗಿ ತನ್ನ ಒಂಟಿತನವನ್ನು ಮರೆಯುವಂತಾಗಿತ್ತು. ಆದರೆ ಶ್ರಾವಣನ ಹೃದಯದ ಹಾಸುಹೊಕ್ಕಾಗಿದ್ದ ಸತ್ಯವು ಹತ್ತಿರವಿರುತ್ತಿತ್ತು. ಅವನಲ್ಲಿ ಇನ್ನೂ ಸಂಪೂರ್ಣತೆಯ ಅನುಭವವಾಗುತ್ತಿಲ್ಲ. ಕೀರ್ತಿಯೊಡನೆ ಅವನು ಸಂತೋಷವಲ್ಲದಿಲ್ಲ, ಆದರೆ ಯಾವಾಗಲೋ ತನ್ನ ಮೊದಲ ಪ್ರೇಮದಿಂದ ಕಳೆದುಕೊಂಡಿದ್ದ ಅನಿರ್ವಚನೀಯವಾದ ಹಂಬಲ ಅವನನ್ನು ಇನ್ನೂ ಬೇಗನೆ ಮುಟ್ಟುತ್ತಿತ್ತು. ಶ್ರಾವಣನ ಯಾತನೆ. ಮುಗಿಯದ ಆ ಹಳೇ ನೆನಪುಗಳು ಮತ್ತೆ ಮತ್ತೆ ಅವರ ಮನಸ್ಸನ್ನು ಕಾಡುತ್ತಿದ್ದವು. ಒಂದು ಬದಿಯಲ್ಲಿ ತನ್ನ ಮಗುವಿನ ನಗುವು ಅವನಿಗೆ ಶಾಂತಿಯನ್ನು ನೀಡುತ್ತಿದೆಯಾದರೂ ಮತ್ತೊಂದು ಬದಿಯಲ್ಲಿ ಲಾವಣ್ಯಾಳೊಂದಿಗೆ ಕಳೆದ ಕ್ಷಣಗಳ ನೆನಪು ಅವನನ್ನು ಚಲಿಸುವಂತೆ ಮಾಡುತ್ತಿತ್ತು. ಅವನು ಲಾವಣ್ಯಾಳ ಜೊತೆಗಿನ ಜೀವನವನ್ನು ತಿರಸ್ಕರಿಸಿಲ್ಲ, ಆದರೆ ಅವನು ತನ್ನನ್ನು ಮತ್ತೆ ಸಂಪೂರ್ಣ ಮಾಡುವ ಹಂಬಲದಲ್ಲಿ ತಲ್ಲೀನನಾಗಿದ್ದನು. ಈ ಭಾವನೆಗಳನ್ನು ಅವನು ಕೀರ್ತಿಗೆ ವ್ಯಕ್ತಪಡಿಸದಿದ್ದರೂ ಅವಳಲ್ಲಿ ಶ್ರಾವಣನಲ್ಲಿ ಏನೋ ಕಾಣಿಸಿಕೊಂಡಿತ್ತು. ಅವಸರದ ನಿರ್ಧಾರ. ಶ್ರಾವಣ ಈ ಯಾತನೆಯಿಂದ ಪಾರಾಗಲು ಮತ್ತೊಂದು ಹೆಜ್ಜೆ ಇಡುವ ನಿರ್ಧಾರ ಕೈಗೊಂಡನು. ಅವನು ಲಾವಣ್ಯಾಳನ್ನು ಮತ್ತೆ ಭೇಟಿಯಾಗಲು ತೀರ್ಮಾನಿಸಿತು. ಅವನು ತನ್ನ ಪ್ರಾಯಶ್ಚಿತ್ತವನ್ನು ಅರ್ಪಿಸಲು ಬಯಸಿದನು, ಆದರೆ ಅದಕ್ಕಿಂತ ಮುಖ್ಯವಾಗಿ ಅವನು ತನ್ನನ್ನು ಅರಿಯಬೇಕಾಗಿತ್ತು. ಕಳೆದ ದಿನಗಳಲ್ಲಿ ಕೀರ್ತಿಯೊಂದಿಗೆ ತಮ್ಮ ಬದುಕನ್ನು ಶ್ರಾವಣ ರೂಪಿಸಿಕೊಂಡಿದ್ದರೂ ಅವನ ಹೃದಯದಲ್ಲಿ ಯಾವತ್ತೂ ಒಂದೇ ಪ್ರಶ್ನೆ: ಲಾವಣ್ಯ ಈಗ ಎಲ್ಲಿ ಇದ್ದಾಳು, ಏನು ಮಾಡುತ್ತಿದ್ದಾಳು? ಅವಳಿಗೆ ಶ್ರಾವಣನ ಆಗಮನ ಏನಾದರೂ ಪ್ರಭಾವ ಬೀರುವುದೇ? ಮುಗಿಯುವಿಕೆ. ಅವನಿಗೆ ಗೊತ್ತಿದ್ದಂತೆ ಜೀವನ ಒಂದು ಚಕ್ರ, ಅದು ನಮ್ಮನ್ನು ತನ್ನೊಳಗೆ ಸೋಕುತ್ತದೆ. ಶ್ರಾವಣ ತನ್ನ ಹಳೆಯ ಪ್ರೇಮಿಯ ಬಳಿಗೆ ಮತ್ತೆ ಪ್ರಯಾಣಿಸಿದನು. ಅದಕ್ಕಾಗಿ ಯಾವುದೇ ನಿರ್ಧಾರದ ಶಕ್ತಿ ಅವನಲ್ಲಿರಲಿಲ್ಲ. ಅವನ ಈ ಪ್ರಯಾಣದ ಮುನ್ನ ಕೀರ್ತಿ ತನ್ನ ಮಗುವಿನ ಜೊತೆಗೆ ಮುಗುಳ್ನಗೆಯೊಂದಿಗೆ ನಿಂತಿದ್ದಳು. ಅವಳಿಗೆ ಎಲ್ಲ ಅರ್ಥವಾಗಿತ್ತು, ಆದರೆ ಅವಳು ತನ್ನ ಜೀವನದ ಭಾಗವಾಗಿ ಶ್ರಾವಣನನ್ನು ಮುಂದುವರಿಸಲು ನಿರ್ಧರಿಸಿದಳು. ಈ ಭಾವನಾತ್ಮಕ ಮತ್ತು ಅಜ್ಞಾತ ಅಂಧಕಾರದ ಸುತ್ತಿನಲ್ಲಿ ಶ್ರಾವಣ, ಲಾವಣ್ಯ ಮತ್ತು ಕೀರ್ತಿ ಇವರ ಬದುಕುಗಳು ಮತ್ತೆ ಜೋಡಣೆಗೊಂಡವು. ಪ್ರೇಮವು ಎಂದೂ ಮುಗಿಯುವುದಿಲ್ಲ, ಅದು ಹೊಸ ರೂಪಗಳಲ್ಲಿ ಪ್ರತ್ಯಕ್ಷವಾಗುತ್ತದೆ.
ಈ ಸಂಬಂಧಗಳು ಒಂದೆಡೆ ಮುಕ್ತವಾಗಲು ನಿರ್ಧರಿಸಿದವು, ಮತ್ತೊಂದೆಡೆ ಹೊಸ ನಕ್ಷತ್ರಗಳಿಗೆ ಹಾರಲು ಸಿದ್ಧವಾಗಿದ್ದವು.